ಪೊಲೀಸ್ ಇಲಾಖೆಯ ಎಡವಟ್ಟೇನಿದೆ ಅದು ಸರ್ಕಾರಕ್ಕೆ ಇಕ್ಕಟ್ಟನ್ನು ತರುತ್ತಾ ಇದೆ. ಪೊಲೀಸ್ ಇಲಾಖೆಗೆ ಏನೇನು ಆಗ್ತಾ ಇದೆ, RCBಯ ಒಂದು ಕಾಲು ತುಳಿತದಿಂದ ಹಿಡಿದು IPL ಏನಿದೆ, ಒಂದು ಅಧಿಕಾರಿ ಏನಿದ್ದಾರೆ, ಪೊಲೀಸ್ ಅಧಿಕಾರಿಗಳು, IPS ಅಧಿಕಾರಿಗಳೇನಿದ್ದಾರಲ್ವ, ಆ ರಾಸಲೀಲೆಗಳ ತನಕ ಇಲ್ಲಿಯವರೆಗೂ ಕೂಡ ಏನೇನು ಆಗ್ತಾ ಇದೆ, ಪೊಲೀಸ್ ಇಲಾಖೆಯಲ್ಲಿ ಯಾವ ಕೆಲಸಗಳಾಗಿದೆ, ಅಕ್ರಮಗಳಾಗಿದೆ, ಅದರಲ್ಲಿ ಪೊಲೀಸರು ಹೆಂಗೆ ತೊಡಗಿಸಿಕೊಂಡಿದ್ರು, ಅದರಿಂದ ಸರ್ಕಾರಕ್ಕೆ ಎಷ್ಟು ಮುಜುಗರ ಆಗ್ತಾ ಇದೆ, ಪೊಲೀಸ್ ಇಲಾಖೆಗೆ ಎಷ್ಟು ಮುಜುಗರ ಆಗ್ತಾ ಇದೆ. IPL ಪಂದ್ಯಗಳು, RCB ಪಂದ್ಯಗಳು ಏನು ನಡೀತಿತ್ತು, RCB ಗೆದ್ದಿತ್ತು, ಅಲ್ಲಿ ಕಾಲು ತುಳಿತ ಆಗಿತ್ತು. ಅಲ್ಲಿಂದ ಹಿಡಿದು IPS ಅಧಿಕಾರಿಯ ರಾಸಲೀಲೆ ಇಲ್ಲಿಯವರೆಗೂ ಕೂಡ ಏನೇನು ಆಗ್ತಾ ಇದೆ. ಸಿದ್ದು ಸರ್ಕಾರಕ್ಕೆ ಮುಜುಗರ ತಂದಂತಹ ಪ್ರಕರಣಗಳು ಯಾವ್ಯಾವ, ಹಾಗಾದ್ರೆ ಏನೇನಾಗ್ತಾ ಇದೆ. ಬಿ ದಯಾನಂದ್ ನಗರ ಪೊಲೀಸ್ ಆಯುಕ್ತರು ಏನಾಗಿದ್ರು, ಅವರು RCB ಕಾಲು ತುಳಿತದಿಂದ ಒಂದು ಪ್ರಕರಣ ಏನಿದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಅದಾದ ನಂತರ ಬಳ್ಳಾರಿಯಲ್ಲಿ ಫೈರಿಂಗ್ ಆಯಿತು, ಪೊಲೀಸ್ ವೈಫಲ್ಯ ಆಯಿತು, ಅಲ್ಲಿ ಒಂದು ಬಲಿಯಾಯಿತು, ಕಾರ್ಯಕರ್ತನ ಬಲಿಯಾಯಿತು. ನಾರಾ ಭರತ್ ರೆಡ್ಡಿ ಮತ್ತು ಜನಾರ್ದನ ರೆಡ್ಡಿಯ ಪ್ರಕರಣ ಏನಿದೆ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪವನ್ ನೆಜ್ಜೂರು ಏನಿದ್ದಾರೆ ಅವರ ಸಸ್ಪೆಂಡ್ ಆಯಿತು. ಬಳ್ಳಾರಿಯಲ್ಲಿ ಆದಂಥ ಒಂದು ಘಟನೆಯ ಒಂದು ವಿಧಾನವಾಗಿ. ಇನ್ನು ಬೆಂಗಳೂರಿನಲ್ಲಿ ಸರಡಿ ದರೋಡೆಗಳ ಪ್ರಕರಣಗಳಾದವು. ATM ದರೋಡೆ ಆಯಿತು ಹಾಡಹಗಲೇ. ಬೆಂಗಳೂರಿನಲ್ಲಿ ನಡೆದಂತಹ ATM ದರೋಡೆ ಪ್ರಕರಣ ಏನಿದೆ ಅದು ಇಡೀ ರಾಜ್ಯದ ಜನರನ್ನು ಬೆಚ್ಚಿ ಬೀಳಿಸ್ತು. ದೊಡ್ಡ ಮಟ್ಟದ ಒಂದು ದರೋಡೆ ಅದು. ಪೊಲೀಸ್ ಸಿಬ್ಬಂದಿ ಅಪ್ಪಣ್ಣ ನಾಯ್ಕ ಏನಿದ್ದಾರೆ ಭಾಗಿಯಾಗಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬಂದಿತ್ತು. ದಾವಣಗೆರೆಯಲ್ಲಿ ನಡೆದಂತಹ PSI ಸೇರಿ 4 ಪೊಲೀಸರೇನಿದ್ದಾರೆ ಅವರು ಚಿನ್ನದ ಒಂದು ವ್ಯಾಪಾರಿಯೊಬ್ಬರನ್ನ ದರೋಡೆ ಮಾಡಿದ್ರು. ಈ ರೀತಿಯಾದ ಪ್ರಕರಣ ಕೂಡ ಇದೆ. ಇದಷ್ಟೇ ಅಲ್ಲ, ಸೈಬರ್ ವಂಚನೆ ಪ್ರಕರಣದಲ್ಲಿಯೂ ಕೂಡ ಪೊಲೀಸರು ಭಾಗಿಯಾಗಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದೀಗ IPS ಅಧಿಕಾರಿ ಒಬ್ರು, DGP ಆಗಿರುವಂಥವರೊಬ್ರು ಮಹಿಳೆಯರ ಜೊತೆ ಕಚೇರಿಯಲ್ಲಿ ರಾಸಲೀಲೆ ಆಡಿದಂತಹ ಪ್ರಕರಣ ಏನಿದೆ ಅದು ಕೂಡ ಪೊಲೀಸ್ ಇಲಾಖೆಗೆ ಮುಜುಗರವನ್ನು ತರ್ತಾ ಇದೆ. DGP ರಾಮಚಂದ್ರ ರಾವ್ ಏನಿದ್ದಾರೆ ಅವರ ಪ್ರಕರಣ ಸಿದ್ದು ಸರ್ಕಾರಕ್ಕೆ ತೀವ್ರ ಮುಖಭಂಗವನ್ನು ಮಾಡ್ತಾ ಇದೆ, ಮುಜುಗರವನ್ನು ತರ್ತಾ ಇದೆ. ಏನು ಹೇಳ್ಕೊಳ್ಬೇಕು, ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ಬೇಕು ಅಂತ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ, ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇಡೀ ಪೊಲೀಸ್ ಇಲಾಖೆಯಲ್ಲಿ ಆಗಿರುವಂತಹ ಕೆಲವೊಂದು ಪ್ರಕರಣಗಳನ್ನು ನಾವು ನೋಡಿದರೆ ಅದರಲ್ಲಿ ಪೊಲೀಸರು ಭಾಗಿಯಾಗಿರುವಂಥದ್ದೇ ಈಗ ತಲೆನೋವಾಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ. ಏನಿದು ಅಂತ ಹೇಳಿ, ದರೋಡೆ ಪ್ರಕರಣಗಳಲ್ಲಿ, ಕಚೇರಿಯಲ್ಲಿ ಮುದ್ದಾಡಿದಂತಹ ಪ್ರಕರಣದಲ್ಲಿ, ಬೆದರಿಸಿ ಕಿತ್ಕೊಂಡಂತಹ ಪ್ರಕರಣದಲ್ಲಿ, ಕಾಲ್ತುಳಿತ ಆದಂತಹ ಪ್ರಕರಣದಲ್ಲಿ, ಶೂಟೌಟ್ ಆಗಿರುವಂತಹ ಪ್ರಕರಣದಲ್ಲಿ, ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳಿವೆ. ಇದರಲ್ಲೆಲ್ಲ ಪೊಲೀಸರ ಕೈವಾಡ ಇದೆ. ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರೇ ಸರಿಯಾಗಿ ನಡೆದುಕೊಳ್ಳದೇ ಇದ್ರೆ ಅದು ಹೇಗೆ, ಏನು ಮಾಡಬೇಕು? ಗೃಹ ಇಲಾಖೆಯ ಮಂತ್ರಿಯಾಗಿರುವಂತಹ, ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರೇನಿದ್ದಾರೆ ಇದರ ಬಗ್ಗೆ ಏನು ಹೇಳ್ತಾರೆ, ಏನು ಕ್ರಮವನ್ನು ತೆಗೆದುಕೊಳ್ತಾರೆ? ಪೊಲೀಸ್ ಇಲಾಖೆಯಲ್ಲಿ ಬರೀ ಇಂಥವರೇ ತುಂಬಿಕೊಂಡಿದ್ದಾರಾ? ಇಂಥವರಿಂದ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಕಳಂಕ ಬರುತ್ತೆ. ಅವರನ್ನು ಕೂಡ ಬೇರೆ ರೀತಿಯಾಗಿ ಜನ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾರೋ ಒಬ್ಬರು ಮಾಡಿದಂತಹ ತಪ್ಪಿಗೆ ಇಡೀ ಪೊಲೀಸ್ ಇಲಾಖೆಯನ್ನು ದೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸಾರ್ವಜನಿಕರಲ್ಲಿ ಪೊಲೀಸರ ಮೇಲೆ ಇರುವಂತಹ ನಂಬಿಕೆ ಕಳೆದು ಹೋಗ್ತಾ ಇದೆ. ಹೀಗಾಗಿ ಪೊಲೀಸ್ ಇಲಾಖೆಯಲ್ಲಿ ಸರಿಯಾದ ಒಂದು ಕಟ್ಟುನಿಟ್ಟಿನ ಕ್ರಮ ಆಗಬೇಕು, ಶಿಸ್ತಿನ ಕ್ರಮ ಆಗಬೇಕು. ಯಾರ್ಯಾರು ತಪ್ಪಿನಲ್ಲಿ ಭಾಗಿಯಾಗಿದ್ದಾರೋ ಅವರಿಗೆ ದೊಡ್ಡ ಮಟ್ಟದ ಶಿಕ್ಷೆ ಆದಾಗ ಬೇರೆ ಪೊಲೀಸರು ಕೂಡ ತಪ್ಪು ಮಾಡೋಕ್ಕೆ ಹೆದರ್ಕೊಳ್ತಾರೆ. ಏನಾದರೂ ತಪ್ಪು ನಡೆದಾಗ ದಂಡಿಸಿ ಅವರನ್ನು ಒದ್ದು ಒಳಗಾಕುವಂತಹ ಪೊಲೀಸರೇ ಈಗ ಅವರನ್ನೇ ಒದ್ದು ಒಳಗಾಕಬೇಕು ಅಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣಗಳನ್ನ ಇಡೀ ರಾಜ್ಯದ ಜನತೆ ನೋಡಿಕೊಂಡು ಬರ್ತಾ ಇದ್ದಾರೆ. ಒಂದಾದ ನಂತರ ಒಂದು ಪ್ರಕರಣಗಳು ಆಗ್ತಾನೆ ಇದೆ. ಸರ್ಕಾರದ ವೈಫಲ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ಕಾನೂನಿನ ಸುವ್ಯವಸ್ಥೆ ಹದಗೆಡುತ್ತಾ ಇದೆ. ವಿಪಕ್ಷದವರಿಗೆ ಕೆಲವೊಂದು ವಿಚಾರಗಳು ಆಹಾರವಾಗ್ತಾ ಇದೆ, ಅಸ್ತ್ರವಾಗ್ತಾ ಇವೆ. ನೋಡಿ, ಮುಖ್ಯವಾಗಿ ಬಳ್ಳಾರಿಯಲ್ಲಿ ಆದಂತಹ ಗಲಾಟೆ, ಬ್ಯಾನರ್ಗೋಸ್ಕರ ಗಲಾಟೆ ಆಯಿತು, ಅಲ್ಲಿ ಒಂದು ಜೀವ ಬಲಿ ಆಯಿತು. ಅಲ್ಲಿಯೂ ಕೂಡ ಪೊಲೀಸರ ವೈಫಲ್ಯ ಎದ್ದು ಕಾಣಿಸ್ತು. ಯಾರೋ ಮಾಡಿದ ತಪ್ಪಿಗೆ ಪವನ್ ನೆಜ್ಜೂರು ಏನಿದ್ದಾರೆ ಹೊಸದಾಗಿ ಬಂದಂತಹ SP ಅವರನ್ನು ಅಮಾನತು ಮಾಡ್ತಾರೆ. ಅದಕ್ಕೆ ಅವರಿಗೆ ಸಂಬಂಧನೇ ಇರಲ್ಲ. ನಾರಾ ಭರತ್ ರೆಡ್ಡಿ ಮತ್ತೆ ಜನಾರ್ದನ ರೆಡ್ಡಿ ಅವರ ಒಂದು ರಾಜಕೀಯ ಜಗಳ ಒಂದು ಅಮಾಯಕ ಜೀವವನ್ನು ಬಲಿ ತೆಗೆದುಕೊಂಡಿತು. ಅದರಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣಿಸ್ತು. ಅದಾದ ನಂತರ ಬೆಂಗಳೂರಿನಲ್ಲಿ
ಸರಣಿ ದರೋಡೆಗಳಾಗ್ಬಿಟ್ವು. ಆಡ ಹಗಲೇ ATM ಹಣವನ್ನು ದರೋಡೆ ಮಾಡ್ತಾರೆ ಕೆಲ ಕಳ್ಳರು. ಅದು ಕೂಡ ಸರ್ಕಾರದ ವೈಫಲ್ಯ ಇರುತ್ತೆ. ಮತ್ತು ಪರಮೇಶ್ವರ್ ಅವರ ಈ ಒಂದು ಇಲಾಖೆಗೆ ಏನಿದ್ದಾರೆ, ಗೃಹ ಇಲಾಖೆಗೆ ಸಂಬಂಧಪಟ್ಟಿರುವಂಥವರು ಹಿರಿಯ ರಾಜಕಾರಣಿಗಳು, ಅವರು ಯಾವ ರೀತಿಯಾದ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ? ಪೊಲೀಸ್ ಇಲಾಖೆಯ ವೈಫಲ್ಯ ಆದಾಗ ಅಲ್ಲಿ ಬಂದು ನಿಂತ್ಕೊಳ್ಬೇಕಾಗಿರುವಂಥದ್ದು, ಜವಾಬ್ದಾರಿ ಇರುವಂಥದ್ದು ಗೃಹ ಇಲಾಖೆಯ ಮಂತ್ರಿಗಳದ್ದು. ಸಿದ್ದರಾಮಯ್ಯ ಅವರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ? CM ಆಗಿರ್ಬೋದು, DCM ಆಗಿರ್ಬೋದು, ಗೃಹ ಮಂತ್ರಿಗಳಾಗಿರ್ಬೋದು, ಪೊಲೀಸರನ್ನು ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ಳಬೇಕು? ಪರಮೇಶ್ವರ್ ಅವರು ಒಂದು ಉನ್ನತವಾದಂತಹ ಹುದ್ದೆಯನ್ನು ಕೊಟ್ಟಿದ್ದಾರೆ, ಗೃಹ ಇಲಾಖೆಯನ್ನು ಕೊಟ್ಟಿದ್ದಾರೆ. ಅವರು ಪೊಲೀಸ್ ಇಲಾಖೆಗೆ ಮುಖ್ಯವಾಗಿ ಯಾವ ರೀತಿಯಾಗಿ ಚಾಟಿಯನ್ನು ಬೀಸ್ತಾರೆ ಇಂತಹ ಒಂದು ಪೊಲೀಸರಿಗೆ ಕಡಿವಾಣ ಹಾಕೋಕೆ? ಬರೀ ಅಕ್ರಮ ಮಾಡುವಂಥವರೇ ಕ್ರಿಮಿನಲ್ಗಳೇ ತುಂಬಿಕೊಂಡಿದ್ದಾರಾ ಪೊಲೀಸ್ ಇಲಾಖೆಯಲ್ಲಿ? ಪರಮೇಶ್ವರ್ ಅವರ ಸ್ವತಃ ಹೇಳಿದ್ರು ಬೆಳಗಾವಿಯ ಸದನದಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಪೊಲೀಸರು ಹೆಂಗ್ ಭಾಗಿಯಾಗಿದ್ರು, ಯಾರ್ಯಾರು ಭಾಗಿಯಾಗಿದ್ದಾರೆ, ಎಷ್ಟು ಪ್ರಮಾಣದ ಕೇಸ್ಗಳಿವೆ ಪೊಲೀಸರ ಮೇಲೆ ಅಂತ ಹೇಳಿ ಸ್ವತಃ ಅವರೇ ಬಹಿರಂಗಪಡಿಸಿದ್ರು ಪರಮೇಶ್ವರ್ ಅವರು. ಹೀಗಿರುವಾಗ ರಾಜ್ಯದ ಜನರಲ್ಲಿ ಪೊಲೀಸರ ಮೇಲೆ ಹೆಂಗ್ ನಂಬಿಕೆ ಬರುತ್ತೆ? ಪೊಲೀಸರು ಆಫೀಸ್ಗಳಲ್ಲಿನೇ ಮಹಿಳೆಯರ ಜೊತೆ ಚಕ್ಕಂದ ಆಡ್ತಾ ಇದ್ರೆ, ರೊಮ್ಯಾನ್ಸ್ ಮಾಡ್ತಾ ಇದ್ರೆ, ಬೇರೆ ಬೇರೆ ಕಳ್ಳತನದಲ್ಲಿ ಅವರೇ ಕಳ್ಳರಾಗಿ ಭಾಗಿಯಾಗ್ತಾ ಇದ್ರೆ, ದರೋಡೆಗಳನ್ನು ಮಾಡ್ತಾ ಇದ್ರೆ ಪೊಲೀಸ್ ಇಲಾಖೆಯಲ್ಲಿ ಹೆಂಗ್ ನಂಬಿಕೆ ಬರುತ್ತೆ? ಪರಮೇಶ್ವರ್ ಅವರು ಈ ಒಂದು ವಿಚಾರವಾಗಿ ಏನಾದರೂ ಒಂದು ದೊಡ್ಡ ಮಟ್ಟದ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು. ಇಲ್ಲ ಅಂತಂದ್ರೆ ಕಷ್ಟ ಆಗ್ತಾ ಹೋಗುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಕೆಲವೊಂದು ಕ್ರಿಮಿನಲ್ ಪೊಲೀಸರೇನಿದ್ದಾರೆ ಅವ್ರ ಬಗ್ಗೆ ತನಿಖೆ ಆಗಬೇಕು, ಕಾನೂನಿನ ರೀತಿಯಲ್ಲಿ ಕ್ರಮ ಆಗಬೇಕು. ಆಗ ಮಾತ್ರ ಸರಿ ಹೋಗೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಯಾರು ಹೆಂಗಾದರೂ ಇರಲಿ, ನಾವು ಪೊಲೀಸರು ಹಿಂಗೇ ಇರ್ತೀವಿ, ಪೊಲೀಸರಾಗಿದ್ದೀವಿ ಅನ್ನೋ ಮಾತ್ರಕ್ಕೆ ಏನು ಬೇಕಾದರೂ ಮಾಡಿದರೆ ನಡೆಯುತ್ತೆ ಅನ್ನೋಂಥ ಲೆಕ್ಕಾಚಾರದಲ್ಲಿ ಕೆಲ ಕ್ರಿಮಿನಲ್ ಪೊಲೀಸರು ಪೊಲೀಸ್ ಇಲಾಖೆ ಒಳಗಿದ್ದಾರೆ. ಅಂಥವ್ರನ್ನ ಕಿತ್ತು ಎಸಬೇಕಾಗಿದೆ ಪೊಲೀಸ್ ಇಲಾಖೆಯಿಂದ. ಸರ್ಕಾರ ಹುಡುಕಿ ತನಿಖೆಯನ್ನು ಮಾಡಿಸಿ ಇಂಥವ್ರನ್ನ ಕೆಲಸದಿಂದ ತೆಗೆದು ಬಿಸಾಕಬೇಕು. ಅಷ್ಟೇ ಅಲ್ಲ, ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು. ಆಗ ಮಾತ್ರ ಪೊಲೀಸ್ ಇಲಾಖೆ ಸ್ವಲ್ಪ ಶುದ್ಧ ಆಗುತ್ತೆ. ಇಲ್ಲ ಅಂತಂದರೆ ಹಿಂಗೆ ಭ್ರಷ್ಟಾಚಾರದಲ್ಲಿ ಇಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಪೊಲೀಸರು ಮುಳುಗು ಹೋಗಿಬಿಡ್ತಾರೆ. ದೊಡ್ಡ ಮಟ್ಟದ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಏನಾದರೂ ಕ್ರಮವನ್ನು ತೆಗೆದುಕೊಳ್ಳಬೇಕು. ಈಗಾಗಲೇ ರಾಮಚಂದ್ರ ರಾವ್ ಅವರ ಅಮಾನತು ಆಗಿದೆ. ಬೇರೆ ಬೇರೆ ಕೇಸ್ಗಳಲ್ಲಿ ಏನೇನಾಗಿದೆ, ಯಾರು ಪೊಲೀಸರಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ಆಗಬೇಕು. ಇದಕ್ಕೆ ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಅವರು, DCM ಎಲ್ಲರೂ ಕೂಡ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.